ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಬಾ ವಾಂಗ ಆಘಾತಕಾರಿ ಭವಿಷ್ಯ. ಏಪ್ರಿಲ್ ತಿಂಗಳ ನಂತರ 5 ರಾಶಿಗಳಿಗೆ ಜಾಕ್ಪಾಟ್, 5 ರಾಶಿಗಳಿಗೆ ಬಿಗ್ ಶಾಕ್. ಅಮೆರಿಕ ಚೀನಾ ಸುಂಕ ಯುದ್ಧದಿಂದ ಜಗತ್ತೇ ಸರ್ವನಾಶ. ನಿಜವಾಗುತ್ತಾ ಬಾಬಾ ವಾಂಗ ನುಡಿದ ಭವಿಷ್ಯ? ಹಲವಾರು ಸ್ವಾಮೀಜಿಗಳು ಭಯಾನಕ ಭವಿಷ್ಯಗಳನ್ನ ನುಡಿಯೋದ್ರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅದರಲ್ಲೂ ಬಾಬಾ ವಾಂಗ ಅವರು ರಾಜಕಾರಣ, ಪ್ರಕೃತಿಯಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯ ನುಡಿಯೋದ್ರಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ. ಇದೀಗ ಇವರು ನುಡಿದಂತಹ ಸ್ಫೋಟಕ ಭವಿಷ್ಯವಾಣಿ ಈಗ ಭಾರಿ ವೈರಲ್ ಆಗ್ತಾ ಇದೆ. ಅದರಲ್ಲೂ ಆಘಾತಕಾರಿ ಸುದ್ದಿ ಏನಂತಂದ್ರೆ 2025ರಿಂದಲೇ ಕಲಿಯುಗ ಅಂತ್ಯವಾಗತ್ತೆ, ಸತ್ಯಯುಗ ಆರಂಭವಾಗತ್ತೆ ಅಂತ ಪಾಶ್ಚಿಮಾತ್ಯ ರಾಷ್ಟ್ರದವರು ಕೂಡ ಹಿಂದೂ ಸನಾತನ ಧರ್ಮವನ್ನ ನಂಬಿ ಅದರ ಬಗ್ಗೆಯೇ ಪ್ರೆಡಿಕ್ಷನ್ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜನರು ನಂಬುವಂತಹ ಈ ಬಾಬಾ ವಾಂಗ ಭವಿಷ್ಯವಾಣಿಯಲ್ಲಿ 2025ರಲ್ಲಿ ಏನೆಲ್ಲ ಘಟನೆಗಳು ಘಟಿಸಲಿವೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ 5 ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಭಾರಿ ಜಾಕ್ಪಾಟ್ ಅಂತಲೂ ಕೂಡ ಹೇಳಲಾಗಿದೆ. ಹಾಗಾದ್ರೆ ಆ 5 ರಾಶಿಗಳು ಯಾವುವು ಅಂತ ಹೇಳ್ತಾ ಹೋಗ್ತೀವಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪಾಶ್ಚಿಮಾತ್ಯ ರಾಷ್ಟ್ರದವರು ಮಹಾಬುದ್ಧಿವಂತರು. ಭಾರತ ಅಂತಂದ್ರೆ ಮೌಢ್ಯಗಳ ಭೂಮಿ, ಎಲ್ಲೂ ಕೂಡ ಆಚರಣೆಗಳು ಇಲ್ಲದವು ಭಾರತದಲ್ಲಿ ಮಾತ್ರ ಇದೆ. ಆ ನಂಬಿಕೆಗಳಿಂದಲೇ ಭಾರತ ಹಿಂದುಳಿದಿದೆ ಅಂತೆಲ್ಲ ಆಗಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ಮೇಲೆ ಗೂಬೆಯನ್ನ ಕೂರಿಸ್ತಾ ಇರ್ತಾರೆ. ಕಲ್ಲು ಕೋಳಿ ಕೂಗಿದ್ರೆ ಕಲಿಯುಗ ಅಂತ್ಯವಾಗತ್ತೆ, ಕಲ್ಲಿನ ಬಸವ ಎದ್ದರೆ ಜಗತ್ತು ವಿನಾಶ ಆಗತ್ತೆ, ಗುಲಗಂಜಿ ಕಪ್ಪು ಮರೆಯಾದ್ರೆ ಪ್ರಳಯವಾಗತ್ತೆ ಅಂತೆಲ್ಲ ಭಾರತದಲ್ಲಿನ ಕೆಲವರು ಅದು ಹೇಗೆ ನಂಬ್ತಾರೆ ಅಂತ ಗೊತ್ತೇ ಆಗುದಿಲ್ಲ ಅಂತ ಪಾಶ್ಚಿಮಾತ್ಯ ರಾಷ್ಟ್ರದವರು ಕೆಲವೊಂದ್ಸರ್ತಿ ಭಾರತದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆದ್ರೆ ಈಗ ಪಾಶ್ಚಿಮಾತ್ಯ ರಾಷ್ಟ್ರದವರೇ ನಂಬುವಂತಹ ಒಬ್ಬ ಪ್ರೆಡಿಕ್ಷನ್ ಅಂದ್ರೆ ಭವಿಷ್ಯಕಾರ್ತಿಯ ಭವಿಷ್ಯವಾಣಿಯನ್ನ ನಂಬಿ ಈಗ ಮನೆಗಿಂದ ಹೊರಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. 2025ರಲ್ಲಿ ದೊಡ್ಡ ಪ್ರಳಯವಾಗತ್ತೆ ಅಂತ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲೇ ಹುಟ್ಟಿದಂತಹ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನಂಬಿಕೊಂಡು ಪಾಶ್ಚಿಮಾತ್ಯ ರಾಷ್ಟ್ರದವರು ಈಗ ಮನೆ ಹೊರಗೆ ಬರೋದಕ್ಕೆ ಹೆದರ್ಕೊಳ್ತಾಗಿದ್ದಾರೆ. 2025 ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ ಆಕೆಯ ಭಕ್ತರು, ಅಭಿಮಾನಿಗಳು ಮಾತಾಡ್ಕೊಳ್ತಾಗಿದ್ದಾರೆ. ಇನ್ನು ಆಕೆ ಯಾವುದೋ ಅಭಿವೃದ್ಧಿಶೀಲ ಅಥವಾ ಹಿಂದುಳಿದ ದೇಶದಿಂದ ಬಂದವಳಲ್ಲ. ತಂತ್ರಜ್ಞಾನ ಅನ್ನೋದು ತುಂಬಾ ಅಭಿವೃದ್ಧಿ ಹೊಂದಿದ, ತುಂಬಾನೇ ಕ್ರಿಯಾಶೀಲ ಜನರಿಂದ ಕೂಡಿದ ದೇಶ. ಆಕೆಯನ್ನ ನಂಬುವುದು ಕೂಡ ಅಲ್ಲಿನ ಜನನೇ. ಹಾಗಾದ್ರೆ ಯಾರು ಆಕೆ? ಹೇಳ್ತಾ ಇರೋ ಭವಿಷ್ಯವಾದ್ರೂ ಏನು? ಇದರಿಂದ ಭಾರತಕ್ಕೇನಾದ್ರೂ ಸಮಸ್ಯೆಯಾಗತ್ತಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಅದು 2011 ಮಾರ್ಚ್ 11 ಶಾಂತವಾಗಿದ್ದಂತಹ ಪೆಸಿಫಿಕ್ ಸಾಗರದಲ್ಲಿ ದೊಡ್ಡ ತಳಮಳ ಮತ್ತು ಭೂಕಂಪ ಸಂಭವಿಸುತ್ತೆ. ಅಂದು ಭೂಕಂಪ ಸಂಭವಿಸಿದ್ದು ಎಷ್ಟು ಪ್ರಮಾಣದಲ್ಲಿ ಗೊತ್ತಾ? 9ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿತ್ತು. ಭೂಕಂಪನದ ಕೇಂದ್ರ ಬಿಂದು ಜಪಾನ್ ಆಗಿದ್ರಿಂದ 72 ಕಿಲೋಮೀಟರ್ ದೂರದಲ್ಲಿ ಪೆಸಿಫಿಕ್ನ ಆಳದಲ್ಲಿ ದೊಡ್ಡ ಭೂಕಂಪ ಸಂಭವಿಸುತ್ತೆ. ಜೊತೆಗೆ ಸುನಾಮಿಯೂ ಕೂಡ ಏಳುತ್ತೆ. ಹೀಗಾಗಿ ಜಪಾನ್ನ ಪೂರ್ವ ಕರಾವಳಿ ತೀರದ ಉದ್ದಕ್ಕೂ ಅಷ್ಟಾದ್ರೂ ಪ್ರಕೃತಿಯ ಹೊಡೆತವನ್ನ ತಾಳಲಾರದೆ ಮತ್ತು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುತ್ತೆ ಹೇಳಿ. ಅದನ್ನ ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಳ್ಳಬಹುದೇನೋ, ಆದ್ರೆ ತಡ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ. ಪೆಸಿಫಿಕ್ ಸಾಗರದಲ್ಲಿ ಎದ್ದ ಆಳೆತ್ತರದ ಅಲೆಗಳು ಜಪಾನನ್ನ ಬಂದಪ್ಪಳಿಸಿ ದೊಡ್ಡ ಹಾನಿಯನ್ನ ಮಾಡಿತ್ತು. 1,97,000ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ರು. ಇನ್ನು 2004ರಲ್ಲಿ ಇಂಡೋನೇಷ್ಯಾ ಮತ್ತು ಶ್ರೀಲಂಕಾ, ಭಾರತದಲ್ಲಿ ಉಂಟಾಗಿದ್ದ ಸುನಾಮಿಯನ್ನ ಕಂಡಿದ್ದ ಜಗತ್ತು ಈ ಸುನಾಮಿಗೆ ಜಪಾನ್ ಉಳಿಯೋದೇ ಇಲ್ಲ ಅಂತ ಹೇಳಲಾಗ್ತಾಗಿತ್ತು. ಆದರೆ ಜಪಾನ್ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿತ್ತು. ಹೀಗಾಗಿ ಅಲ್ಲಿ ಸಾವು ನೋವಿನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಯಿತು. ಇನ್ನು ಸುನಾಮಿಯ ಬಗ್ಗೆ ಜಪಾನ್ಗೆ 12 ವರ್ಷಗಳ ಮುಂಚೆಯೇ ಗೊತ್ತಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ 2011ರಲ್ಲಿ ಭೂಕಂಪ ಉಂಟಾಗತ್ತೆ, ಸುನಾಮಿ ಬರತ್ತೆ ಅನ್ನೋದನ್ನ ಜಪಾನ್ನ ಕಾಲಜ್ಞಾನಿಯೊಬ್ಬರು ಮೊದಲೇ ಹೇಳಿದ್ರಂತೆ. 1999ರವರೆಗೂ ಹೇಳಿದ ಎಲ್ಲಾ ಭವಿಷ್ಯವಾಣಿಗಳು ನಿಜಾನೇ ಆಗಿತ್ತು. ಹೀಗಾಗಿ ಜಪಾನ್ ಈ ಸುನಾಮಿಯ ಎಚ್ಚರಿಕೆಯ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಸಣ್ಣ ಪ್ರಮಾಣದ ಎಚ್ಚರಿಕೆ ಸಾಕಷ್ಟು ಜನರ ಪ್ರಾಣ ಉಳಿಸಿತು. ಇಲ್ಲಿ ಈಕೆ ಹೇಳಿದ್ದ ಭವಿಷ್ಯವಾಣಿಗಳ ಕಥೆಗಳನ್ನ ನೋಡೋದಕ್ಕಿಂತ ಮುಂಚೆ 2025ರ ಬಗ್ಗೆ ಒಂದು ಪ್ರಿಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಕೇಳಿದ್ರೆ ಸಮುದ್ರ ತೀರದ ಜನರ ಎದೆ ಜಲ್ಲನದೇ ಇರೋದಿಲ್ಲ. ಯಾಕಂದ್ರೆ 2025ರಲ್ಲಿ 2011 ಕಂಡಿದ್ದ ಅತಿದೊಡ್ಡ ಸುನಾಮಿ 3 ಪಟ್ಟು ದೊಡ್ಡ ಸುನಾಮಿ ಎದುರಾಗತ್ತೆ ಎನ್ನುವ ಮಾತುಗಳನ್ನ ಆಕೆ ಹೇಳಿದ್ದಾರೆ. ಹೀಗಾಗಿ ಜಪಾನ್ನ ಈಗಾಗಲೇ ತಲೆ ಕೆಡಿಸಿಕೊಳ್ತಾ ಇದೆ. ಇಲ್ಲಿ ಹೀಗೊಂದು ಭಯಾನಕ ಭವಿಷ್ಯವನ್ನ ಹೇಳ್ತಾ ಇರೋದು ಮತ್ಯಾರೂ ಅಲ್ಲ, ಬಾಬಾ ವಾಂಗ. ಹೌದು, ಈಗಾಗಲೇ ಬಾಬಾ ವಾಂಗ ಅವರ ನುಡಿದಿರುವಂತಹ ಹಲವಾರು ಭವಿಷ್ಯವಾಣಿಗಳು ನಿಜವಾಗಿದ್ದು, ಇದರಿಂದ ಜನರು ಮುಂದೆ ಏನೆಲ್ಲ ಸಂಭವಿಸುತ್ತದೆಯೋ
ಅನ್ನುವಂತಹ ಆತಂಕ ಎಲ್ಲರನ್ನ ಕಾಡ್ತಾಗಿದೆ. ಈ ನಡುವೆ ಅವರ ಮತ್ತೊಂದು ಆಘಾತಕಾರಿ ಭವಿಷ್ಯವಾಣಿ ಸದ್ದು ಮಾಡ್ತಾಗಿದೆ. ಬಾಬಾ ವಾಂಗ್ ಅವರ ಪ್ರಕಾರ 2170ರಲ್ಲಿ ಇಡೀ ವಿಶ್ವವು ಭೀಕರ ಬರಗಾಲವನ್ನ ಎದುರಿಸುತ್ತೆ. ಈ ಭೂಮಿಯ ಮೇಲೆ ನೀರಿನ ತೀವ್ರತೆ ಅಭಾವ ಉಂಟಾಗತ್ತೆ. ಭೂಮಿಯ ಮೇಲೆ ನೀರಿನ ತೀವ್ರ ಅಭಾವ ಉಂಟಾಗಿ ನದಿ, ಕೆರೆ ಸೇರಿದಂತೆ ಎಲ್ಲಾ ಜಲಮೂಲಗಳು ಸಂಪೂರ್ಣವಾಗಿ ಬತ್ತಿ ಹೋಗುತ್ತವೆ. ಈ ದುರಂತ ಕೇವಲ ಕುಡಿಯುವ ನೀರಿನ ಸಮಸ್ಯೆಗೆ ಸೀಮಿತವಾಗದೆ ಕೃಷಿ ಚಟುವಟಿಕೆಗಳಿಗೂ ಮಾರಕವಾಗಲಿದೆ. ಕೃಷಿ ಇಲ್ಲದ ಕಾರಣ ಆಹಾರದ ತೀವ್ರ ಕೊರತೆ ಉಂಟಾಗಿ ಕೋಟ್ಯಾಂತರ ಜನರು ಹಸಿವು ಮತ್ತು ಬಾಯಾರಿಕೆಯಿಂದ ಸಾವನ್ನಪ್ಪಲಿದ್ದಾರೆ ಅಂತ ಆಘಾತಕಾರಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಬಾಬಾ ವಾಂಗ್ ಅವರ ಭವಿಷ್ಯವಾಣಿಯು ನೈಸರ್ಗಿಕ ಕಾರಣಗಳಿಂದ ಸಂಭವಿಸುವುದಿಲ್ಲ, ಮಾನವನಿಂದ ಆಗುವ ಹಲವಾರು ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮಿತಿ ಮೀರಿದ ಬಳಕೆಗೆ ಇದಕ್ಕೆ ಪ್ರಮುಖ ಕಾರಣ ಆಗಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹವಾಮಾನ ತಜ್ಞರು ಸಹ ಈಗಾಗಲೇ ಭೂಮಿಯ ತಾಪಮಾನವನ್ನ ನಿಯಂತ್ರಿಸ್ತಾ ಇದ್ರೆ ಮುಂದಿನ 100 ವರ್ಷಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗುವ ಸಾಧ್ಯತೆ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ವಿಜ್ಞಾನಿಗಳು. ಇನ್ನು ಈ ಹಿನ್ನೆಲೆ ಬಾಬಾ ವಾಂಗ್ ಅವರ ಭವಿಷ್ಯವಾಣಿಯೂ ಕೂಡ ವಿಜ್ಞಾನಿಗಳ ಮಾತಿಗೆ ಪುಷ್ಟಿ ನೀಡುವಂತಾಗಿದೆ. ಆದರೆ ವಿಜ್ಞಾನವು ಬಾಬಾ ವಾಂಗ್ ಅವರ ಈ ಭವಿಷ್ಯವಾಣಿಯನ್ನ ಸಂಪೂರ್ಣವಾಗಿ ಒಪ್ಪುತ್ತೋ ಅಥವಾ ಬಾಬಾ ವಾಂಗ್ ಅವರ ಭವಿಷ್ಯವಾಣಿಗಳು ನಿಗೂಢವಾಗಿದ್ದಾವೋ? ಆದರೂ ವೈಜ್ಞಾನಿಕವಾಗಿ ಕಂಡುಬರ್ತಾ ಇರುವ ಹವಾಮಾನ ಬದಲಾವಣೆ ಗಂಭೀರ ಲಕ್ಷಣಗಳನ್ನ ಅಲ್ಲಗಳೆಯುವಂತಿಲ್ಲ. ಹವಾಮಾನ ಬದಲಾವಣೆ ಕುರಿತು ಈಗಾಗಲೇ ಜಾಗತಿಕ ತಾಪಮಾನದ ಬಗ್ಗೆಯೂ ಕೂಡ ನಿಯಂತ್ರಿಸುವಲ್ಲಿ 2100ರ ವೇಳೆಗೆ ವಿಶ್ವದ 40% ಜನಸಂಖ್ಯೆಯು ತೀವ್ರ ನೀರಿನ ಬಿಕ್ಕಟ್ಟನ್ನ ಎದುರಿಸಲಿದೆ ಅಂತ ಹೇಳಲಾಗುತ್ತಿದೆ. ಇನ್ನು 2025ಕ್ಕೆ ಹಲವಾರು ಭವಿಷ್ಯವಾಣಿಗಳನ್ನ ನುಡಿದಿದ್ದಾರೆ ಬಾಬಾ ವಾಂಗ್. ಪ್ರಮುಖ ಭೂಕಂಪಗಳು ತೀವ್ರ ಹಾನಿಯನ್ನ ಉಂಟು ಮಾಡಬಹುದು ಅಂತ ಹೇಳಲಾಗಿದೆ. ಅವರು ಹೇಳಿದಂತೆ ಇತ್ತೀಚೆಗೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ದೊಡ್ಡ ಭೂಕಂಪ ಸಂಭವಿಸಿತ್ತು. ಮಾರ್ಚ್ 28ರಂದು ಮ್ಯಾನ್ಮಾರ್ನಲ್ಲಿ 7.7ರ ತೀವ್ರತೆಯ ಭೂಕಂಪ ಸಂಭವಿಸಿ 2700ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ರು. ಈ ವರ್ಷ ಭೂಕಂಪಗಳ ಜೊತೆಗೆ ಆರ್ಥಿಕ ವಿಪತ್ತು ಕೂಡ ಉಂಟಾಗತ್ತೆ ಅಂತ ಬಾಬಾ ವಾಂಗ್ ಭವಿಷ್ಯವಾಣಿಯನ್ನು ನುಡಿದಿದ್ರು. ಪ್ರಪಂಚದಾದ್ಯಂತ ನಡೀತಾ ಇರುವ ಪ್ರಸ್ತುತ ಸುಂಕ ಯುದ್ಧವನ್ನ ನೋಡಿದ್ರೆ ಬಾಬಾ ವಾಂಗ್ ಹೇಳಿದ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡದೇ ಇರೋದಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತರೆ ದೇಶಗಳ ವಿರುದ್ಧ ಸುಂಕದ ಯುದ್ಧವನ್ನ ಘೋಷಿಸಿರೋದ್ರಿಂದ ಪ್ರಪಂಚದಾದ್ಯಂತ ಷೇರು ಮಾರ್ಕೆಟ್ಗಳು ಭಾರೀ ನಷ್ಟವನ್ನ ಅನುಭವಿಸಲಾಗಿದೆ. ಶತಕೋಟಿ ಡಾಲರ್ ಸಂಪತ್ತು ಈಗಾಗಲೇ ಕರಗಿ ನೀರಾಗಿದೆ. ಏಪ್ರಿಲ್ 5ರಿಂದ ಜಾರಿಗೆ ಬಂದ 10% ಮೂಲ ಸುಂಕವನ್ನ ಟ್ರಂಪ್ ವಿಧಿಸಿದ ನಂತರ ಇದು ಸಂಭವಿಸಿದೆ. ಇದನ್ನು ಅವರು ಐತಿಹಾಸಿಕ ನಡೆಯಂತ ಬಣ್ಣಿಸಿದ್ದಾರೆ. ಅಮೆರಿಕದೊಂದಿಗೆ ಹೆಚ್ಚಿನ ವ್ಯಾಪಾರ ಕೊರತೆಯನ್ನ ಹೊಂದಿರುವ ಸುಮಾರು 60 ದೇಶಗಳು ಅಥವಾ ವ್ಯಾಪಾರ ಬ್ಲಾಕ್ನಿಂದಾಗಿ ಅಮೆರಿಕಾಗೆ ಪ್ರವೇಶಿಸುವ ಸುಂಕಗಳ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸಲಾಗಿದೆ. ಚೀನಾದ ಮೇಲೆ 34% ಮತ್ತು ಯುರೋಪ್ ಒಕ್ಕೂಟಗಳ ಮೇಲೆ 20% ಹೊಸ ಸುಂಕಗಳನ್ನು ವಿಧಿಸಲಾಗಿದೆ. ಅಮೆರಿಕ ಮತ್ತು ಮೆಕ್ಸಿಕೋ ಕೆನಡಾ ಒಪ್ಪಂದವನ್ನ ಪಾಲಿಸದ ಮೆಕ್ಸಿಕನ್ ಮತ್ತು ಕೆನಡಾದ ಸರಕುಗಳ ಮೇಲೆ 25% ಸುಂಕವನ್ನ ವಿಧಿಸಿದೆ. ಇನ್ನು ಬಾಬಾ ವಾಂಗ್ 2025 ಏಪ್ರಿಲ್ ತಿಂಗಳಲ್ಲಿ 5 ರಾಶಿಯವರಿಗೆ ಜಾಕ್ಪಾಟ್ ಅಂತ ಹೇಳಿದ್ದಾರೆ. ವೃಷಭ ರಾಶಿಯವರಿಗೆ 2025ನೇ ವರ್ಷವು ಆರ್ಥಿಕ ಸಮೃದ್ಧಿ ಮತ್ತು ಸಮೃದ್ಧಿಯ ಪ್ರಯೋಜನಕಾರಿಯಾಗಿದೆ. ಹಲವಾರು ವರ್ಷಗಳ ಕಠಿಣ ಶ್ರಮದ ಫಲವಾಗಿ ಈಗ ಫಲ ಸಿಗಲಿದೆ. ಇನ್ನು ಅನಿರೀಕ್ಷಿತವಾಗಿ ಮತ್ತು ಪ್ರಯೋಜನಕಾರಿಯಾಗಿ ವಿಷಯಗಳನ್ನು ಸಾಧಿಸುವುದು, ಹಣಕಾಸಿನ ಸ್ಥಿರತೆ ಮತ್ತು ಸರಿಯಾದ ಹೂಡಿಕೆಗಳು ನಿಮಗೆ ಅವಕಾಶ ಲಭಿಸಲಿವೆ ಅಂತ ಹೇಳಲಾಗಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ 2025ರಲ್ಲಿ ಅನಿರೀಕ್ಷಿತ ಅವಕಾಶಗಳು ಮತ್ತು ಪ್ರಯೋಜನಗಳು ಸಿಗತ್ತೆ. ನಿಮಗೆ ಬೇಕಾದ ಎಲ್ಲವನ್ನ ಪೂರೈಸುವ ವಾತಾವರಣ ಸೃಷ್ಟಿಯಾಗತ್ತೆ. ಇದು ಯಶಸ್ಸಿನ ದಾರಿಯೂ ಕೂಡ ಮಾಡಿಕೊಡತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಏಳಿಗೆ ಹೊಂದಲು ಇದು ಸುವರ್ಣಾವಕಾಶವಾಗಿದೆ. ಇನ್ನು 2025 ವರ್ಷವು ಮೇಷರಾಶಿಯವರಿಗೆ ಪರಿವರ್ತನೆಯ ವರ್ಷವಾಗಿದೆ. ನೀವು ಹೇರಳವಾಗಿ ಸಂಪತ್ತು ಮತ್ತು ಹಣವನ್ನ ಗಳಿಸಬಹುದು ಮತ್ತು ನಿಮ್ಮ ಕನಸುಗಳು ನನಸಾಗುತ್ತೆ. ಇದು ನಿಮ್ಮ ಕಷ್ಟಗಳನ್ನು ಎದುರಿಸುವ ಮತ್ತು ಅಪ್ರತಿಮ ಯಶಸ್ಸು ಸಾಧಿಸುವ ಸಮಯವಾಗಿದೆ. ಇನ್ನು ಬಾಬಾ ವಾಂಗ್ ಅವರ ಪ್ರಕಾರ 2025 ವರ್ಷವು ಕುಂಭರಾಶಿಯವರಿಗೆ ಮಹತ್ವದ ವರ್ಷವಾಗಿದೆ. ಶನಿಯ ಬಲವಾದ ಪ್ರಭಾವದಿಂದಾಗಿ ನೀವು ಅದ್ಭುತ ಕೆಲಸಗಳನ್ನು ಮಾಡ್ತೀರಿ ಮತ್ತು ನೀವು ಪ್ರಸಿದ್ಧರಾಗ್ತೀರಿ. ನೀವು ನಿಮ್ಮ ಮಿತಿಯನ್ನ ಮೀರಿ ಕೆಲಸ ಮಾಡ್ತೀರಿ, ಧೈರ್ಯದಿಂದ ಗುರಿಯನ್ನ ಸಾಧಿಸ್ತೀರಿ ಮತ್ತು ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತಿಸಿಕೊಳ್ತೀರಿ ಅಂತ ಬಾಬಾ ವಾಂಗ್ ಅವರ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ 2025 ವರ್ಷವು ಪರಿವರ್ತನೆಯ ಮತ್ತು ಸುವರ್ಣಾವಕಾಶದ ವರ್ಷವಾಗಿದೆ. ನಿಮ್ಮ ತೀಕ್ಷ್ಣ ಬುದ್ಧಿಯು ಸವಾಲುಗಳನ್ನ ನಿವಾರಿಸಲು, ಆರ್ಥಿಕ ಸ್ಥಿರತೆ ಮತ್ತು ವೈಯಕ್ತಿಕ ಅಭಿವೃದ್ಧಿಯನ್ನ ಬೆಳೆಸಲು ನಿಮಗೆ ಸಹಾಯ ಮಾಡುತ್ತೆ. ಬಾಬಾ ವಾಂಗ್ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾಗಿದೆ. ಒಂದು ವೇಳೆ ಈ ವರ್ಷ ಬಾಬಾ ವಾಂಗ್ ಹೇಳಿರುವ ಹಾಗೆ ಏನಾದ್ರೂ ಆಗ್ಬಿಟ್ರೆ
ಅದು ಜಗತ್ತಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವ ಘಟನೆಯಾಗ್ಬಿಡತ್ತೆ. ಯಾಕಂದ್ರೆ ಬಾಬಾ ವಾಂಗ ಕೊಟ್ಟಿರುವ ಪ್ರೆಡಿಕ್ಷನ್ನಲ್ಲಿ ಏಲಿಯನ್ಗಳು ಭೂಲೋಕಕ್ಕೆ ಬಂದು ಮನುಷ್ಯನ ಸಂಪರ್ಕ ಮಾಡ್ತವಂತೆ. ಈ ಭೇಟಿ ಶಾಂತಿಯುತವಾಗಿಯೂ ಇರಬಹುದು ಅಥವಾ ಮನುಷ್ಯನ ಮೇಲೆ ಏಲಿಯನ್ಗಳು ದಾಳಿ ಕೂಡ ಮಾಡಬಹುದು. ಸದ್ಯ ಈ ಆತಂಕ ಜನರನ್ನ ಕಾಡ್ತಾಗಿದೆ. ಇನ್ನು ಎರಡನೆಯದಾಗಿ ಈ ವರ್ಷ ಮನುಷ್ಯ ಟೆಲಿಪತಿಯನ್ನ ಅನ್ವೇಷಣೆ ಮಾಡ್ತಾನಂತೆ. ಮನುಷ್ಯ ದೂರ ಸಂಪರ್ಕಕ್ಕೆ ಸಾಧನಗಳನ್ನ ಬಳಸದೆ ಮಾನಸಿಕ ಶಕ್ತಿಯಿಂದಲೇ ಪರಸ್ಪರ ಸಂವಹನ ನಡೆಸುವುದನ್ನ ಟೆಲಿಪತಿ ಅಂತ ಕರೀತಾರೆ. ಇದು ನಮ್ಮಲ್ಲೇನು ಹೊಸತೇನಲ್ಲ, ಸಾಕಷ್ಟು ಜನರು ಸಾಧುಗಳು ಇದನ್ನ ಸಾಧಿಸಿದ್ದಾರೆ. ಆದರೆ ಇದು ಹೇಗೆ ಸಾಧ್ಯ ಆಗತ್ತೆ, ಇದರ ಹಿಂದಿನ ವಿಜ್ಞಾನ ಏನು, ಅದರ ಸೂತ್ರಗಳೇನು, ಲೆಕ್ಕಾಚಾರಗಳೇನು ಅನ್ನೋದನ್ನ ದಾಖಲು ಮಾಡದ ಹೊರತು ಅದನ್ನ ವೈಜ್ಞಾನಿಕ ಜಗತ್ತು ನಂಬೋದಿಲ್ಲ. ವಿಜ್ಞಾನಕ್ಕೆ ಸೂತ್ರಗಳು ಬೇಕು, ಸಾಧನೆ ಅಥವಾ ಸ್ವೀಯ ಅನುಭವ ಇಲ್ಲ. ಸೊ ಈ ಟೆಲಿಪತಿಯನ್ನ ಈಗ ವೈಜ್ಞಾನಿಕ ಜಗತ್ತು ಅನ್ವೇಷಣೆ ಮಾಡತ್ತೆ ಮತ್ತು ಕೆಲವು ಸಾಧುಗಳಿಗೆ ಸಾಧ್ಯವಾಗದಿರುವ ಈ ಅದ್ಭುತವನ್ನ ಸಾಮಾನ್ಯರಿಗೂ ಕೂಡ ತಲುಪುವುದಕ್ಕೆ ಆಗತ್ತೆ ಎನ್ನೋ ಈ ಅನ್ವೇಷಣೆಗಳು ನಡೀತಾಗಿವೆ. ಹಾಗೆ ಯುರೋಪ್ನಲ್ಲಿ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದರಲ್ಲಿ ನಾಸ್ಟ್ರಾಡಾಮಸ್ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮುಗಿಯತ್ತೆ ಅನ್ನೋ ಭವಿಷ್ಯವನ್ನ ಹೇಳಿದ್ದಾರೆ. ಆದರೆ ಬಾಬಾ ವಾಂಗ ಯುರೋಪ್ನಲ್ಲಿ ಮತ್ತೊಂದು ಸುತ್ತಿನ ಯುದ್ಧ ಆರಂಭವಾಗತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಯುರೋಪಿಯನ್ ಜನರನ್ನ ಭಯಭೀತರನ್ನಾಗಿ ಮಾಡಿ ಹಾಕಿದೆ. ಒಂದು ವೇಳೆ ರಷ್ಯಾ ಏನಾದ್ರೂ ಇನ್ನಿತರೆ ದೇಶಗಳ ಮೇಲೆ ದಾಳಿ ಮಾಡುತ್ತಾ ಅಥವಾ ಇನ್ಯಾವುದೂ ದೇಶ ಇಲ್ಲಿ ಯುದ್ಧ ನಿರತ ಆಗುತ್ತಾ ಅನ್ನೋ ಭಯ ಯುರೋಪಿಯನ್ ಜನರನ್ನ ಕಾಡ್ತಾಗಿದೆ. ಈ ವಿಷಯದಲ್ಲಿ ನಾಸ್ಟ್ರಾಡಾಮಸ್ ಮತ್ತು ಬಾಬಾ ವಾಂಗ ಭವಿಷ್ಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಾಸ್ಟ್ರಾಡಾಮಸ್ ಟರ್ಕಿ ಮತ್ತು ಫ್ರಾನ್ಸ್ಗಳು ಕಿತ್ತಾಡಿಕೊಳ್ಳುವ ಸಾಧ್ಯತೆ ಬಗ್ಗೆ ಹೇಳಿದ್ದಾರೆ. ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಈ ಬಾರಿ ಭಾರಿ ಮಳೆ, ಭೂಕಂಪ, ಪ್ರವಾಹ ಉಂಟಾಗತ್ತಂತೆ. ಅಲ್ಲದೆ ಅಲ್ಲಲ್ಲಿ ಅಹಿತಕರ ಘಟನೆಗಳು ನಡೆಯತ್ತಂತೆ. ಇದಿಷ್ಟೇ ಅಲ್ಲದೆ ರಾಜಕೀಯವಾಗಿ ದೊಡ್ಡ ಬದಲಾವಣೆಯಾಗಲಿದೆಯಂತೆ. ಹಿಂದೂಗಳಿಗಿಂತ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗಲಿದೆಯಂತೆ. ಅಧಿಕಾರ ಹಸ್ತಾಂತರವಾಗಲಿದೆಯಂತೆ. ಹಾಗೂ ಮುಂದೆ ಓರ್ವ ಸ್ತ್ರೀ ದೇಶದ ಪ್ರಧಾನಿಯಾಗಲಿದ್ದಾಳಂತೆ. ಇನ್ನು ಮನುಷ್ಯ ಅತೀತವಾದ ಭವಿಷ್ಯವೊಂದನ್ನ ಬಾಬಾ ವಾಂಗ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ವರ್ಷ ಅಂದ್ರೆ 2025ರಲ್ಲಿ ವೈದ್ಯಕೀಯ ವಲಯದಲ್ಲಿ ಒಂದು ಗ್ರ್ಯಾಂಡ್ ಬ್ರೇಕಿಂಗ್ ಸಂಶೋಧನೆ ಆಗತ್ತಂತೆ. ಲ್ಯಾಬ್ಗಳಲ್ಲಿ ಮನುಷ್ಯನ ಅಂಗಾಂಗಗಳನ್ನ ಬೆಳೆಸುವಲ್ಲಿ ಸಂಶೋಧನೆಯು ಯಶಸ್ವಿಯಾಗ್ತವಂತೆ. ಒಂದು ವೇಳೆ ಅದೇನಾದ್ರೂ ಸಾಧ್ಯ ಆಗ್ಬಿಟ್ರೆ ಮನುಷ್ಯ ಇನ್ನಷ್ಟು ವರ್ಷಗಳ ಕಾಲ ಜೀವಿಸುವ ಸಾಧ್ಯತೆ ಇರತ್ತೆ. ಅಲ್ಲದೆ ಮನುಷ್ಯನ ಕೃತಕ ಅಂಗಾಂಗಗಳು ಸಿದ್ಧವಾಗಿ ಕಾಯಿಲೆ ಬಂದ್ರೆ ನಮ್ಮ ವಾಹನದ ಸ್ಪೇರ್ ಪಾರ್ಟ್ಗಳನ್ನ ಹೇಗೆ ಬದಲಾಯಿಸ್ತೀವೋ ಅದೇ ತೆರನಾಗಿ ಅಂಗಾಂಗಗಳನ್ನ ಬದಲಿಸಿಕೊಳ್ಳುವ ಸಾಧ್ಯತೆ ಅಂತ ಹೇಳಲಾಗಿದೆ. ಹಾಗೆಯೇ ಕ್ಯಾನ್ಸರ್ ಅನ್ನು ಮಹಾಮಾರಿಗೆ ಕೂಡ ಈ ವರ್ಷ ಔಷಧ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕ್ಯಾನ್ಸರ್ ವಿರುದ್ಧ ವೈದ್ಯರು ನ್ಯಾನೋ ಪಾರ್ಟಿಕಲ್ ಬಳಸಿ ಕ್ಯಾನ್ಸರ್ ಗಡ್ಡೆಯನ್ನ ಕರಗಿಸುವ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ರಷ್ಯಾ ಕ್ಯಾನ್ಸರ್ಗೆ ಅಂತ ಒಂದು ಲಸಿಕೆಯನ್ನ ತಯಾರು ಮಾಡಿದೆ. ಅಮೆರಿಕ ಕೂಡ ಈ ಹಾದಿಯಲ್ಲಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಸ್ಕಿನ್ ಕ್ಯಾನ್ಸರ್ಗೆ ಬ್ರಿಟನ್ ಕೂಡ ಔಷಧವನ್ನ ಕಂಡುಹಿಡಿತಾಗಿದೆ. 2025ರಲ್ಲಿ ರಷ್ಯಾ ತನ್ನ ದೇಶದ ಜನಕ್ಕೆ ಉಚಿತವಾಗಿ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನ ಹಾಕಿಸುವುದಾಗಿ ಹೇಳಿದೆ. ಅದೇನಾದ್ರೂ ಯಶಸ್ವಿಯಾಗಿದೆಯಾದಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಾ ಇರೋ ಕೋಟ್ಯಾಂತರ ಮಂದಿಗೆ ನೆಮ್ಮದಿ ಸಿಕ್ಕಂತಾಗತ್ತೆ. ಹೀಗೆ ಬಾಬಾ ವಾಂಗ 2025ರ ಬಗ್ಗೆ ಸಾಕಷ್ಟು ಪ್ರಿಡಿಕ್ಟ್ಗಳನ್ನ ಮಾಡಿದ್ದಾರೆ. ಬಾಬಾ ವಾಂಗ ನುಡಿದಿರುವ ಭವಿಷ್ಯಗಳಲ್ಲಿ ಕೆಲವು ಆದ್ರೆ ಒಳ್ಳೆಯದು ಮತ್ತು ಕೆಲವು ಆಗದೇ ಇದ್ರೇನೆ ಒಳ್ಳೆಯದು. ಯಾಕಂದ್ರೆ ಯಾರಿಗೂ ಕೂಡ ಯುದ್ಧ ಅನ್ನೋದು ಬೇಕಾಗಿಲ್ಲ. ಯುದ್ಧ ಜಗತ್ತಿನ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಗೆ ಧಕ್ಕೆಯನ್ನ ಉಂಟು ಮಾಡುವುದು ಅಷ್ಟೇ ಅಲ್ಲ, ಯುದ್ಧ ಪೀಡಿತ ದೇಶಗಳು ಭಾರೀ ನಷ್ಟಕ್ಕೆ ತುತ್ತಾಗ್ತವೆ. ಹೀಗಾಗಿ ಯುದ್ಧ ಅನ್ನೋದು ಈಗ ಆಯುಧ ತಯಾರಿಕಾ ದೇಶಗಳಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಕೂಡ ಬೇಕಾಗಿಲ್ಲ. ಆದರೂ ಬಾಬಾ ವಾಂಗ ಅವರ ಭವಿಷ್ಯವಾಣಿಯನ್ನ ಹಿಡಿದು 3ನೇ ಮಹಾಯುದ್ಧದ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿದೆ. ಒಂದು ವೇಳೆ ಚೈನಾ ಮತ್ತು ಅಮೆರಿಕಾಗಳೇನಾದ್ರೂ ಪರಸ್ಪರ ಯುದ್ಧಕ್ಕೆ ನಿಂತ್ರೆ ಆಗ 3ನೇ ವಿಶ್ವ ಯುದ್ಧ ಪ್ರಾರಂಭವಾಗುವ ಭೀತಿ ಇರುತ್ತೆ. ಹಾಗೇನಾದ್ರೂ ಆದ್ರೆ 2ನೇ ಮಹಾಯುದ್ಧದಲ್ಲಿ ಸಾವನ್ನಪ್ಪಿದವರಿಗಿಂತ ಅಧಿಕ ಮಂದಿ ಈ ಯುದ್ಧದಲ್ಲಿ ಪ್ರಾಣ ಬಿಡೋ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ 2ನೇ ಮಹಾಯುದ್ಧದ ಸಮಯದಲ್ಲಿದ್ದ ಜನಸಂಖ್ಯೆಗಿಂತ 2 ಪಟ್ಟು ಹೆಚ್ಚು ಜನಸಂಖ್ಯೆಯಾಗಿದೆ. ಅದರಲ್ಲೂ ಚೈನಾ ಮತ್ತು ಅಮೆರಿಕ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಇದೆ.
ಈ ಪಟ್ಟಿಯಲ್ಲಿ ಅಮೆರಿಕ 3ನೇ ಸ್ಥಾನದಲ್ಲಿದ್ರೆ ಚೈನಾ 2ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ಅಮೆರಿಕ ಚೈನಾಗಳ ನಡುವೆ ಯುದ್ಧ ಸಂಭವಿಸಿದ್ದೇಗಾದ್ರೆ ಅತಿ ಹೆಚ್ಚು ಪ್ರಾಣಹಾನಿಯಾಗುವ ಸಾಧ್ಯತೆಯನ್ನ ತಳ್ಳಿಹಾಕುವುದಕ್ಕೆ ಆಗೋದಿಲ್ಲ. ಇನ್ನು ಇದಿಷ್ಟೇ ಅಲ್ಲದೆ 2025ರಲ್ಲಿ ಜಗತ್ತಿನ ಕೆಲ ಭಾಗಗಳು ಸಾಕಷ್ಟು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗುವ ಭೀತಿಯನ್ನ ಎದುರಿಸುತ್ತವೆ ಅಂತ ಬಾಬಾ ವಾಂಗ ಭವಿಷ್ಯದಲ್ಲಿ ಇದೆಯಂತೆ. ಭೂಕಂಪಗಳು, ಸಾಗರದ ತೀರದಲ್ಲಿ ಸುನಾಮಿಗಳು ಏಳುವ ಸಾಧ್ಯತೆ ಇವೆಯಂತೆ. ಇತ್ತೀಚೆಗೆ ವ್ಯಾನ್ವಾಟು ಸಮೀಪ ಪೆಸಿಫಿಕ್ ಸಾಗರದ ಆಳದಲ್ಲಿ ಪ್ರಬಲ ಭೂಕಂಪ ಆಗಿತ್ತು. ಇದು ಮುಂದಾಗುವ ಅನಾಹುತಗಳಿಗೆ ಮುನ್ಸೂಚನೆಯಂತ ಜನ ಹೇಳುತ್ತಿದ್ದಾರೆ. ಇದನ್ನೇ ಬಾಬಾ ವಾಂಗ ನುಡಿದಿದ್ದಾರೆ. ಇದರ ಜೊತೆಗೆ ಜಗತ್ತಿನ ಕೆಲ ಭಾಗಗಳು ಅತಿವೃಷ್ಟಿಗೆ ತುತ್ತಾಗುತ್ತವೆ. ಈಗಾಗಲೇ ಸೌದಿ ಅರೇಬಿಯಾ, ಓಮನ್ ಸೇರಿದ ಹಾಗೆ ಅರಬ್ ದೇಶಗಳಲ್ಲಿ ಅಕಾಲಿಕ ಹಾಗೂ ರಣಭೀಕರ ಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಇನ್ನು ಜಗತ್ತಿನ ಮತ್ತೊಂದು ಕಡೆ ಬರ ಪರಿಸ್ಥಿತಿ ಮುಂದುವರಿಯುತ್ತಂತೆ. ಹೀಗಾಗಿ 2025 ಅನ್ನೋದು ಸಮ್ಮಿಶ್ರ ಫಲಿತಾಂಶವನ್ನ ಕೊಡುತ್ತೆ. ಮನುಷ್ಯ ಒಂದಿಷ್ಟು ಕಷ್ಟಗಳನ್ನು ಕೂಡ ಎದುರಿಸಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಭವಿಷ್ಯ, ಮನುಷ್ಯನ ಪ್ರಯತ್ನ ಇದೆಲ್ಲವನ್ನ ಮೀರಿದ ಶಕ್ತಿ ಕೂಡ ಹೊಂದಿರತ್ತೆ. ಅದು ಯಾರನ್ನ ಕಾಯಬೇಕು ಅವರನ್ನ ಕಾಯತ್ತೆ, ಎಲ್ಲಿ ಸಮಸ್ಯೆ ಮಾಡಬೇಕು ಅಲ್ಲಿ ಸಮಸ್ಯೆ ಆಗುವ ಹಾಗೆ ನೋಡ್ಕೊಳ್ಳತ್ತೆ.